ಗಾಂಧೀಜಿಯವರ ಮೇಲೆ ಹಲ್ಲೆಗೆ ಇದು ಒಂದೇ ಪ್ರಯತ್ನ ನಡೆದಿರಲಿಲ್ಲ. 1934ರಿಂದ ಹಿಡಿದು 1948ರವರೆಗೆ ಒಟ್ಟು 6 ಬಾರಿ ಗಾಂಧೀಜಿಯವರ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆದಿತ್ತು. ಏಕೆ ಮೊದಲಿನಿಂದಲೂ ಕೂಡ ಗಾಂಧೀಜಿಯನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ರು? ಗಾಂಧಿ ಹತ್ಯೆ ಹಠಾತ್ ಸಂಭವಿಸಿದ ಘಟನೆಯಲ್ಲ. ಇದು ದಶಕಗಳ ಸೈದ್ಧಾಂತಿಕ ಸಂಘರ್ಷ ಮತ್ತು 1947ರ ವಿಭಜನೆಯ ದುರಂತದ ಪರಮಾವಧಿಯಾಗಿತ್ತು. ಈ ಕಥೆಯ ಮುಖ್ಯ ಸೂತ್ರಧಾರಿ ಹಿಂದೂ ರಾಷ್ಟ್ರ ಪತ್ರಿಕೆ ಎಡಿಟರ್ ವಿನಾಯಕ್ ನಾಥೂರಾಮ್ ಗೋಡ್ಸೆ, ಆತನ ಬಲಗೈ ಬಂಟ ನಾರಾಯಣ್ ಆಪ್ಟೆ, ಇವರ ಜೊತೆಗೆ ವಿಷ್ಣು ಕರ್ಕರೆ, ಮೋಹನ್ ಲಾಲ್ ಪಹವಾ, ಶಸ್ತ್ರಾಸ್ತ್ರ ಪೂರೈಕೆದಾರ ದಿಗಂಬರ್ ಬಾಡ್ಗೆ. ಇವರೆಲ್ಲರೂ ಕಟ್ಟ ಹಿಂದುತ್ವವಾದಿಗಳು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವ ಮತ್ತು ಮುಸ್ಲಿಂ ಪರ ನಿಲುವುಗಳು ಭಾರತವನ್ನು ನಾಶ ಮಾಡುತ್ತಿವೆ ಎಂದು ಗಾಢವಾಗಿ ನಂಬಿದಂತವರು. 1948 ಜನವರಿ ತಿಂಗಳಲ್ಲಿ ಇವರೆಲ್ಲರೂ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾರೆ. ಅದುವೇ ಆಪರೇಷನ್ ಗಾಂಧಿ. ಸ್ನೇಹಿತರೆ, ಇದು ತುಂಬಾ ಜನರಿಗೆ ಗೊತ್ತಿಲ್ಲದಂತ ವಿಷಯ. ಜನವರಿ 30ಕ್ಕೂ ಮೊದಲು ಜನವರಿ 20ರಂದೇ ಗಾಂಧಿಯನ್ನ ಕೊಲ್ಲಲು ಪ್ರಯತ್ನ ಮಾಡಲಾಗಿತ್ತು. ಪಕ್ಕಾ ಪ್ಲಾನ್ ರೆಡಿಯಾಗಿತ್ತು. ಮೋಹನ್ ಲಾಲ್ ಪಹವಾ ಗಾಂಧೀಜಿ ನಡೆಸುತ್ತಿದ್ದಂತಹ ಪ್ರಾರ್ಥನಾ ಸಭೆಯಲ್ಲಿ ಪ್ರಾರ್ಥನಾ ಮೈದಾನದ ಗೋಡೆಗೆ ಬಾಂಬ್ ಇಟ್ಟು ಸ್ಫೋಟಿಸಬೇಕು. ಆ ಗದ್ದಲದಲ್ಲಿ ದಿಗಂಬರ ಬಾಡ್ಗೆ ಗಾಂಧೀಜಿಯವರ ಮೇಲೆ ಗುಂಡನ್ನು ಹಾರಿಸಬೇಕು. ಆದರೆ ಪ್ಲಾನ್ ಉಲ್ಟಾ ಆಯಿತು. ಬಾಂಬೇನೋ ಸ್ಫೋಟವಾಯಿತು. ಆದರೆ ದಿಗಂಬರ್ ಬಾಡ್ಗೆಗೆ ಗಾಂಧೀಜಿ ಮೇಲೆ ಗುಂಡು ಹಾರಿಸುವ ಧೈರ್ಯ ಆಗಲಿಲ್ಲ. ಆತ ಮತ್ತು ಉಳಿದವರೆಲ್ಲರೂ ಅಲ್ಲಿಂದ ಓಡಿ ಹೋದರು. ಸಿಕ್ಕಿ ಬಿದ್ದವನು ಒಬ್ಬನೇ, ಆತನೇ ಮೋಹನ್ ಲಾಲ್ ಪಹವಾ. ಇಲ್ಲಿಂದ ಅಸ್ಲಿ ಮಿಸ್ಟ್ರಿ ಶುರುವಾಗುತ್ತೆ. ಪೊಲೀಸರು ಮೋಹನ್ ಲಾಲ್ನನ್ನ ವಿಚಾರಣೆ ಮಾಡಿದ್ರು. ಆತ ಸ್ಪಷ್ಟವಾಗಿ ಹೇಳಿದ್ದು, ನನ್ನ ಜೊತೆಗೆ ನಾರಾಯಣ್ ಆಪ್ಟೆ, ನಾಥೂರಾಮ್ ಗೋಡ್ಸೆ ಇದ್ದಾರೆ. ನಾವು ಗಾಂಧಿಯನ್ನ ಕೊಲ್ಲಲು ಬಂದಿದ್ದೇವೆ. ಗೋಡ್ಸೆ ಮತ್ತು ಆಪ್ಟೆ ಬಾಂಬೆಯ ಮರೀನಾ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಎಂದು. ಇಷ್ಟೆಲ್ಲ ಮಾಹಿತಿ ಸಿಕ್ಕರೂ ಕೂಡ ಪೊಲೀಸರು ತಕ್ಷಣ ಆಕ್ಷನ್ ತಗೊಳ್ಳಿಲ್ಲಬೇಕೆ? ಪೊಲೀಸರು ಮರೀನಾ ಹೋಟೆಲ್ಗೆ ರೇಡ್ ಮಾಡುವಷ್ಟು ಹೊತ್ತಿಗಾಗಲೇ ಹಂತಕರು ಅಲ್ಲಿಂದ ಪರಾರಿಯಾಗಿದ್ರು. ಮೊದಲ ಪ್ಲಾನ್ ಫೇಲ್ ಆದ್ಮೇಲೆ ಗೋಡ್ಸೆ ಮತ್ತು ಆಪ್ಟೆ ದೆಹಲಿಯಿಂದ ಕಾನ್ಪುರದಿಂದ ಗ್ವಾಲಿಯರ್ಗೆ ಹೋಗ್ತಾರೆ. ಅಲ್ಲಿ ದತ್ತಾತ್ರೇಯ ಪರ್ಚುರೆ ಎಂಬುವನಿಂದ ಒಂದು ಪವರ್ಫುಲ್ ವೆಪನ್ ಅನ್ನು ತಗೊಳ್ತಾರೆ. ಅದುವೇ ಬೆರೆಟ್ಟಾ M1934. ಇದು ಇಟಾಲಿಯನ್ ಮೇಡ್ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ಆಗಿತ್ತು. ಈ ಬಾರಿ ಅವರು ಯಾರ ಮೇಲೆಯೂ ಡಿಪೆಂಡ್ ಆಗಿರಲಿಲ್ಲ. ನಾನೇ ಇದನ್ನ ಮುಗಿಸ್ತೇನೆ ಎಂದು ಗೋಡ್ಸೆ ನಿರ್ಧರಿಸಿದ್ದ. ಜನವರಿ 30, 1948 ಕರಾಳ ಶುಕ್ರವಾರ. ಅಂದು ಗಾಂಧೀಜಿಯವರಿಗೆ ಬಿಡುವಿಲ್ಲದ ದಿನವಾಗಿತ್ತು. ಸಂಜೆ 4 ಗಂಟೆಗೆ ಸರ್ದಾರ್ ಪಟೇಲ್ರ ಜೊತೆಗೆ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ನೆಹರು ಮತ್ತು ಪಟೇಲ್ರ ನಡುವಿನ ಭಿನ್ನಾಭಿಪ್ರಾಯನ ಶಮನಗೊಳಿಸುವುದು ಗಾಂಧೀಜಿಯವರ ಉದ್ದೇಶವಾಗಿತ್ತು. ಸಂಜೆ 5 ಗಂಟೆ 10 ನಿಮಿಷಕ್ಕೆ ಪಟೇಲ್ ಅವರೊಂದಿಗಿನ ಮಾತುಕತೆ ಮುಗಿಯಿತು. ಗಾಂಧೀಜಿಯವರು ಪ್ರಾರ್ಥನೆಗೆ ತಡವಾಯಿತು ಎಂದು ಅವಸರದಲ್ಲಿದ್ದರು. ಅವರು ತಮ್ಮ ಮೊಮ್ಮಕ್ಕಳಾದ ಮನು ಮತ್ತು ಆಬಾ ಅವರ ಹೆಗಲ ಮೇಲೆ ಕೈಯಿಟ್ಟು ಪ್ರಾರ್ಥನಾ ಮೈದಾನದತ್ತ ನಡೆದರು. ಸಂಜೆ 5 ಗಂಟೆ 17 ನಿಮಿಷ ಪ್ರಾರ್ಥನಾ ಮೈದಾನದ ಮೆಟ್ಟಿಲುಗಳನ್ನ ಏರಿ ಗಾಂಧೀಜಿಯವರು ಮೈದಾನಕ್ಕೆ ಸಮೀಪಿಸುತ್ತಿದ್ದಂತೆ ಜನರ ಗುಂಪಿನಿಂದ ಕಾಕಿ ಬಟ್ಟೆ ಧರಿಸಿದಂತ ಒಬ್ಬ ವ್ಯಕ್ತಿ ನಾಥೂರಾಮ್ ಗೋಡ್ಸೆ ಗಾಂಧಿಯ ಎದುರು ಬಂದು ನಿಂತರು. ಆತನು ಗಾಂಧೀಜಿಯವರ ಮುಂದೆ ನಿಂತು ನಮಸ್ತೆ ಬಾಪು ಎಂದು ಬಾಗಿದನು. ಮನುಬೇನ್ ಬಾಪುಗೆ ಈಗಾಗಲೇ ಪ್ರಾರ್ಥನೆಗೆ ತಡವಾಗಿದೆ ಎಂದು ಹೇಳಿ ಆತನನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದರು. ಆಗ ಗೋಡ್ಸೆ ಅವಳನ್ನ ಎಡಗೈಯಿಂದ ತಳ್ಳಿ ತನ್ನ ಬಲಗೈಯಲ್ಲಿದ್ದಂತ ಪಿಸ್ತೂಲ್ ಅನ್ನ ತೆಗೆದು ಗಾಂಧೀಜಿಯವರ ಮೇಲೆ 3 ಗುಂಡುಗಳನ್ನ ಹಾರಿಸಿಬಿಟ್ಟ. ಗಾಂಧೀಜಿಯವರ ಎದೆಗೆ ಮತ್ತು ಹೊಟ್ಟೆಗೆ 3 ಗುಂಡುಗಳು ನಾಟಿದವು. ಕೆಲವೇ ಕ್ಷಣಗಳಲ್ಲಿ ಆ ಮಹಾನ್ ಚೇತನ ಅನಂತದಲ್ಲಿ ಲೀನವಾಯಿತು. ನಂತರದಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೆಯಿತು. ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆಗೆ
ಗಲ್ಲು ಶಿಕ್ಷೆ ಘೋಷಣೆ ಆಯಿತು.